ಇನ್ನು ಡಿಕೆ ಸಿಎಂ ಆಗಲಿ ಅಂತ ಅಭಿಮಾನಿಗಳಿಂದ ಪೂಜೆ ಶುರುವಾಗಿದೆ. ಪಾವಗಡ ಶನಿ ಮಹಾತ್ಮೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಪಾವಗಡ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿರುವಂತಹ ದೇವಸ್ಥಾನ ದೇವಿ ಪಾದದ ಬಳಿ ಡಿಕೆ ಫೋಟೋವನ್ನು ಇಟ್ಟು ಪೂಜೆ ಮಾಡಲಾಗ್ತದೆ. 91 kg ಎಳ್ಳಿನ ತುಲಾಭಾರ ಮಾಡಿದಂಥ ಅಭಿಮಾನಿಗಳು ಡಿಕೆಗೆ ಇರುವಂಥ ಶನಿ ಹಾಗೂ ಕುಜ ದೋಷ ದೂರವಾಗಲಿ, ಮುಖ್ಯಮಂತ್ರಿ ಪಟ್ಟ ಆದಷ್ಟು ಬೇಗ ಅವರಿಗೆ ದೊರೆಯಲಿ ಅಂತ ಪೂಜೆ ಸಲ್ಲಿಸಿದರು. ನವಗ್ರಹಗಳಿಗೆ ವಿಶೇಷ ತೈಲಾಭಿಷೇಕ ಕೂಡ ಮಾಡಲಾಯಿತು. ಡಿಕೆ ಶಿವಕುಮಾರ್ ಪರವಾಗಿ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸಿದ್ದಾರೆ. ಕೇಳ್ಕೊಳ್ಳಿ, ಬನ್ನಿ ಅರ್ಚನೆ ಮಾಡಿ. ಶ್ರೀ ಕೃಷ್ಣ ಮರಿಯ ಶ್ರೇಯಂ ಲಕ್ಷ್ಮೀ ಒಂದೇ ಲಕ್ಷ್ಮೀ ಭವ ಸರ್ವದಾ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಭಗವತ ಹರಿ ವಲ್ಲಭೆ ಮಾನವ ಶಿವಕುಮಾರ್ ನಾಮದೇವಸ್ಯ ಆಯುಷ್ಯಮ ಸಾರ್ಗಮಸ್ತು ಶ್ರೀ. ಸೊ ಈಗ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರಲ್ಲಿ ಪೂಜೆ ಆಗ್ತಿರೋದು ಶನಿ ಮಹಾತ್ಮ ದೇಗುಲ ಪಾವಗಡದಲ್ಲಿ, ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿರುವಂಥ ದೇವಸ್ಥಾನ. ಸೊ ಆದಷ್ಟು ಬೇಗ ಸಿಎಂ ಆಗಬೇಕು ಅಂತ ಈಗ ಅವರ ಅಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಒಂದು ತುಲಾಭಾರ ಕೂಡ ಅಲ್ಲಿ ಸಲ್ಲಿಸಿದ್ದಾರೆ. 91 kg ಎಳ್ಳಿನ ತುಲಾಭಾರ. ಡಿಕೆಗೆ ಇರುವಂಥ ಶನಿ ಹಾಗೂ ಕುಜ ದೋಷಗಳು ಆದಷ್ಟು ಬೇಗ ದೂರ ಆಗಲಿ, ಮುಖ್ಯಮಂತ್ರಿ ಪಟ್ಟ ಅವರಿಗೆ ದೊರೆಯಲಿ ಅಂತ ಪೂಜೆ ಸಲ್ಲಿಸಲಾಗಿದೆ. ಸೊ ನವಗ್ರಹಗಳಿಗೆ ವಿಶೇಷ ತೈಲಾಭಿಷೇಕ ಕೂಡ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಪೂಜೆ ಪುನಸ್ಕಾರ ಶುರುವಾಗಿದೆ. ಇನ್ನು ಡಿಕೆ ಸಿಎಂ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಸಿಎಂ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಶಾಸಕ ಗಣಿಗ ರವಿ. ಆಲ್ರೆಡಿ ಒಂದಷ್ಟು ಗೊಂದಲ ಆಗಿದೆ, ಅದಕ್ಕೆ ಇನ್ನೊಂದಷ್ಟು ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಅಂತ ರವಿ ಗಣಿಗ ಅವರೀಗ. ಅದಕ್ಕೊಂದು ಸಮಯ ಸಂದರ್ಭ ಬರುತ್ತೆ. ಒಂದು ವೇಳೆ ಮಾತು ಕೊಟ್ಟಿದ್ರೆ ಅದರಂತೆ ನಡೆದುಕೊಳ್ಳಿ. ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಡಿಕೆ ಬದ್ಧ ಆಗಿದ್ದಾರೆ. ಕೊಡಬೇಕು ಅಂತ ಹೇಳಿದ್ದೀನಲ್ಲ, ಮೊದಲ ದಿನದಿಂದನೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಆದರೆ ಅದಕ್ಕೊಂದು ಸಮಯ ಸಂದರ್ಭ ಗಳಿಗೆ ಪುಣ್ಯ ಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ. ಅದು ದೇವರಿಚ್ಛೆ ಯಾವತ್ತು ಬೇಕಾದ್ರೂ ಯಾವ ಗಳಿಗೆ ಬೇಕಾದ್ರೂ ಬರ್ಬೋದು. ನಾವು ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು ಸಿಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ಯಾವಾಗ ಬೇಕಾದ್ರೂ ಆಗ್ಬಹುದು. ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ, ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ. ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಾರೆ. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು. ಇದು ನಮ್ಮ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಎಲ್ಲರೂ ಬದ್ಧ. ಸಿದ್ದರಾಮಯ್ಯ ಸಾಹೇಬರು ಬದ್ಧ, ಡಿ ಕೆ ಶಿವಕುಮಾರ್ ಅವರು ಬದ್ಧ, ಸತೀಶ್ ಜಾರಕಿಹೊಳಿ ಅವರು ಬದ್ಧ, ಪರಮೇಶ್ವರ್ ಅವರು ಬದ್ಧ. ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದಾರೆ ನಾನು ಸಿದ್ದರಾಮಯ್ಯ ಅವ್ರ ಬಣ ಅಂತ, ನಾನು ಹೇಳಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಬಣ ಅಂತ. ನಮ್ಮದು 140 ಜನ ಇರುವ ಸುಭದ್ರವಾದ ಪಕ್ಷ ಸರ್ಕಾರ. 140 ಜನ ಸಿದ್ದರಾಮಯ್ಯ ಅವ್ರ ಪರನೂ ಇದ್ದಾರೆ, 140 ಜನ ಡಿ ಕೆ ಸಾಹೇಬ್ರ ಪರನೂ ಇದ್ದಾರೆ. ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೋಡೆತ್ತಿನಿಂದ. ಅವರಿಬ್ಬರೇ ಊಟ ಚೆನ್ನಾಗಿ ಮಾಡ್ಕೊಂಡು ಆರಾಮಾಗಿದ್ದಾರೆ. ನಾವು ಯಾಕೆ ಮಾತಾಡೋದು? ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲೇ ಒಂದು ತೆರೆ ಎಳಿತಾರೆ. ಮತ್ತು ಇಂಥ ಏನು ಗೊಂದಲಗಳಿಗೆ ಹೈಕಮಾಂಡೇ ಒಂದು ಸೂಕ್ತ ನಿರ್ಧಾರ ಬೇಗ ತಗೋಬೇಕು. ಸುಮ್ಮನೆ ಗೊಂದಲಗಳು ಸೃಷ್ಟಿಯಾಗಿ ಅಧಿಕಾರ ಆಡಳಿತದ ಮೇಲೆ ತೊಂದರೆ ಆಗಬಾರ್ದು. ಅದರಿಂದ ಇದಕ್ಕೆ ಹೈಕಮಾಂಡೇ ಒಂದು ನಿರ್ಧಾರ ಮಾಡ್ತಾರೆ. ನಮ್ದು ಅದೇ ಅಭಿಪ್ರಾಯ. ನಾವ್ಯಾರು ಇರ್ಲಿಲ್ಲಲ್ಲ, ನಾವು ಸುಮ್ಮನೆ ಊಹಾಪೋಹಗಳಿಗೆ. ಆಮೇಲೆ ನಾವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಏನೋ ಮಾತಾಡಬಾರ್ದು, ಬೆಂಕಿ ಹಚ್ಚಬಾರ್ದು. ಒಳ್ಳೆ ಗಳಿಗೆ ಬರುತ್ತೆ, ಒಳ್ಳೇದಾಗತ್ತೆ ಎಲ್ರಿಗೂ. ನಮ್ದು ಅದೇ ಅಭಿಪ್ರಾಯ. ನಾವ್ಯಾರು ಇರ್ಲಿಲ್ಲಲ್ಲ, ನಾವು ಸುಮ್ಮನೆ ಊಹಾಪೋಹಗಳಿಗೆ. ಆಮೇಲೆ ನಾವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಏನೋ ಮಾತಾಡಬಾರ್ದು, ಬೆಂಕಿ ಹಚ್ಚಬಾರ್ದು. ಒಳ್ಳೆ ಗಳಿಗೆ ಬರುತ್ತೆ, ಒಳ್ಳೇದಾಗತ್ತೆ.